ಸದರ್ಗ ಪಟ್ಟಣದಲ್ಲಿ ಸಾವಿರಾರು ಮರಾಠರ ಮನಸ್ಸುಗಳ ಉಪಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ. ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಯಾಗಿರಲಿಲ್ಲ. ಅವರ ಸೈನಿಕರಲ್ಲಿ 60,000 ಮುಸ್ಲಿಂ ಸೈನಿಕರಿದ್ದರು. 12 ಜಾತಿಗಳನ್ನು ಸೇರಿಸಿ ಸ್ವರಾಜ್ಯ ನಿರ್ಮಿಸಿ ಇತಿಹಾಸ ಸೃಷ್ಟಿಸಲಾಗಿದೆ. ಇಂದಿನ ಯುವಕರು ಇತಿಹಾಸ ಓದಬೇಕು. ದೇಶದಲ್ಲಿಯೇ ಪ್ರಥಮ ಬಾರಿಗೆ ಮೀಸಲಾತಿ ನೀಡಿದ ಶಾಹು ಮಹಾರಾಜರು ಸಯಾಜಿರಾವ್ ಗಾಯಕ್ವಾಡ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣಕ್ಕಾಗಿ ಸಹಾಯ ಮಾಡಿದ್ದಾರೆ. ಅವರು ಸಂವಿಧಾನವನ್ನ ಬರೆದರು. ಇಂದು ಅದೇ ಮರಾಠ ಸಮುದಾಯವು ಮೀಸಲಾತಿಗಾಗಿ ಬೀದಿಗೆ ಬರಬೇಕಾಗಿದೆ. ಮೀಸಲಾತಿ ಅವಶ್ಯಕತೆ ಇದೆ, ಆದರೆ ಮೀಸಲಾತಿ ಘೋಷಣೆಯಾಗುತ್ತಿಲ್ಲ. ಮರಾಠ ಸಮಾಜ ಬಾಂಧವರು ತಮ್ಮ ಮಕ್ಕಳನ್ನ ಜಗಳಕ್ಕೆ ಕಳುಹಿಸುವ ಬದಲು ಶಿಕ್ಷಣಕ್ಕೆ ಮಹತ್ವ ನೀಡಬೇಕು ಎಂದು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಸದಲ್ಗ ಪಟ್ಟಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಪ್ರತಿಮೆ ಉದ್ಘಾಟಿಸಿ ಅವರು ಮಾತನಾಡಿದರು. ಇವತ್ತು ನಾವು रिझर्वेशन केला परिस्थिती बनबिಟ್ಟಿದೆ. आम्ही आज रोडवर येऊन आम्हाला आरक्षण द्या ಅಂತ ಹೇಳಿ ಇವತ್ತು ನಾ ಈ ಸ್ಥಿತಿಗೆ ಬಂದಿದ್ದೇವೆ. ಯಾವಾಗಲೂ ಅಷ್ಟೇ ಮೇಲೋಗಿದ್ ಕೆಳಗೆ ಬರಬೇಕು, ಕೆಳಗೆ ಹೋಗಿದ್ ಮೇಲೆ ಬರ್ಬೇಕು. ಕೆಳಗೆ ಹೋಗಿದ್ ಮೇಲೆ ಬರ್ಬೇಕಾಗಿದ್ರೆ ಬರೇ ರಿಸರ್ವೇಶನ್ ಇಂದ ಮಾತ್ರ ನಮ್ದು ಮುಂದೆ ಆಗೋದಿಲ್ಲ. ರಿಸರ್ವೇಶನ್ ಇರಬೇಕು. ಆದ್ರೆ ಸಮಾಜದ ಕಟ್ಟಕಡೆ ಬಡವ ನಮ್ಮ ಮರಾಠ ಸಮಾಜದ ಅಕ್ಕ ತಂಗಿದ್ರು ದಯವಿಟ್ಟು ತಾವು ಶೈಕ್ಷಣಿಕವಾಗಿ ಜಾಸ್ತಿ ಒತ್ತನ್ನು ಕೊಡಬೇಕು. ನೀವು ಸಾಲ ಮಾಡಿದ್ರೆ ಪರವಾಗಿಲ್ಲ, ನೀವು ಉಪವಾಸ ಇದ್ರೂ ಪರವಾಗಿಲ್ಲ, ನಿಮ್ಮ ಮಕ್ಕಳನ್ನ ಓದಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. वाचवा, भांडणला पाठवू नका. काय करा? शिकवा. शिक्षणाला महत्व द्या. का म्हणलं तर छत्रपती शिवाजी महाराजला कधीतरी बघा एक मुस्लिम मराठा ಅಂದ್ರೆ ನಾವು ಮುಸ್ಲಿಂ ವಿರೋಧಿ ಇಟ್ಕೊಂಡ್ಬಿಟ್ರೆ ನಮಗೆ ಈ ದೇಶದ ಹಿಂದೂ ಸಮಾಜನ ಕಟ್ಟಿರ್ತಕ್ಕಂಥವ್ರು ನಾವು ಕೂಡ ಇದೀವಿ. ಆದ್ರೆ ನಾವು ಯಾರು ಸಮಾಜದ ವಿರೋಧಿಲ್ಲ. ಇವತ್ತು ಬಸವಣ್ಣನ ಹಾದಿಯಲ್ಲಿ ಏನು ಇವತ್ತು ಇಡೀ ಭಾರತ ದೇಶದಲ್ಲಿ ಇತಿಹಾಸವನ್ನು ತಗೊಂಡು ಹೋದ್ರೆ ಸ್ವರಾಜನ ಕಾನ್ಸೆಪ್ಟ್ ನಲ್ಲಿ ಎಲ್ಲ ಸಮಾಜನ ಕಟ್ಕೊಂಡು ಹೋಗಿ ಸ್ವರಾಜನ ಕಾನ್ಸೆಪ್ಟ್ ಯಾರೇ ಮಾಡಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ಇವತ್ತು रुस्तुमे जमाल ಅಂತ ನನ್ನ ಕಡೆ ಹೇಳ್ತೀನಿ. कोण माहिती तुम्हाला रुस्तुमे जमाल? रुस्तुमे जमाल कोण आहे? पहिलवान नाही रे बाबा, सर्व वाच रे. अफजल खानला भेटायला जाते छत्रपती शिवाजी महाराज. औरंगजेबचा एक माणूस त्यांचा निजाम जो अफजल खान असते, अफजल खानला भेटायचं म्हणून एक मीटिंग ठेवतात. ते रुस्तुमे जमाल सांगतोय साहेब तुम्ही जाऊ नका, ते अफजल खान खोटडा आहे, तुम्हाला ठार मारायचं प्लॅन केलेत त्यांनी. देयर इज अ कॉन्स्पिरसी टू मर्डर यू, ಪ್ಲೀಸ್ ಕೈಂಡ್ಲಿ ಡೋಂಟ್ ಗೋ ಅಂತ ಹೇಳಿ ಅಡ್ವೈಸ್ ಮಾಡಿದ್ದಾರೆ. ಇಲ್ಲಿ ಯಾರು? ಮುಸ್ತಫಾ ಜಮಾಲ್. ಅಲ್ಲಿ ಈ ಪ್ಲಾನ್ ಕೊಟ್ಟರೆ ಯಾರು? ಔರಂಗಜೇಬಿಗೆ ಕೃಷ್ಣೋಜರಾವ್ ಕೊಡ್ತಾರೆ. ಇದೇ ವೇಳೆ ಮರಾಠ ಸಮಾಜದ ಪ್ರಮುಖರಾದ ಬಾಳಾಸಾಹೇಬ್ ಪಾಟೀಲ್ ಮಾತನಾಡಿ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರು ಶಿವರಾಯರ ಪ್ರತಿಮೆಗೆ 25 ಲಕ್ಷ ರೂಪಾಯಿ ನೀಡಿ ಅವರ ಕನಸನ್ನು ನನಸು ಮಾಡಿದ್ದಾರೆ. ಅವರಿಗೆ ಸಮುದಾಯದ ವತಿಯಿಂದ ಧನ್ಯವಾದ ಹೇಳಿ ಪ್ರಕಾಶ್ ಹುಕ್ಕೇರಿ ಹಿರಿಯ ನಾಯಕರಾಗಿದ್ದು 75ರ ಹರೆಯದಲ್ಲಿಯೂ ತಮಗೆ ಯುವಕರಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಪ್ರಕಾಶ್ ಹುಕ್ಕೇರಿ ಮಾತನಾಡಿದರು. ಈ ಪ್ರತಿಮೆಯನ್ನು ಸ್ಥಾಪಿಸಿದ ಕೀರ್ತಿ ಗಣೇಶ್ ಹುಕ್ಕೇರಿ ಅವರಿಗೆ ಸಲ್ಲುತ್ತದೆ. ಕೇಂದ್ರೀಯ ವಿದ್ಯಾಲಯ, ಡಿಪ್ಲೊಮಾ ಕಾಲೇಜ್, ಬಸ್ ನಿಲ್ದಾಣ ಸೇರಿದಂತೆ ನಗರದಲ್ಲಿ ಸದಲ್ಗಾವನ್ನು ಪರಿವರ್ತಿಸಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಜಾರಿಗೊಳಿಸಿದ್ದೇವೆ ಎಂದು ತಿಳಿಸಿದರು. ಸದಲ್ಗಾದಲ್ಲಿ ಸಮಾಜ ಬಾಂಧವರ ಬೇಡಿಕೆಯಂತೆ ಮರಾಠ ಭವನಕ್ಕೆ 2 ಕೋಟಿ ರೂಪಾಯಿ ನೀಡಲಿದ್ದು ಇದಕ್ಕೆ ನಗರಸಭೆ ಜಾಗ ನೀಡಬೇಕು. ನನಗೆ ಉಡುಗೊರೆಯಾಗಿ ನೀಡಿರುವ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಮರಾಠ ಸಮಾಜ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ನೀಡಬೇಕು ಎಂದರು. 2089ರಿಂದ ಈ ಭಾಗದ ಶಾಸಕನಾಗಿ ನಾ ಕೆಲಸ ಮಾಡಿದ್ದೀನಿ. ಸದಲ್ಗ ಏನಿತ್ತು, ಸದಲ್ಗ ಇವತ್ತು ಏನಾಗೈತಿ ಇದು ನಿಮ್ಮೆಲ್ಲರ ಕಣ್ಣು ಮುಂದೆ. ಸದಲ್ಗದ ಕೇಂದ್ರೀಯ ವಿದ್ಯಾಲಯ ಆಯ್ತು, ಸದಲ್ಗದಾಗ ಪಾಲಿಟೆಕ್ನಿಕ್ ಕಾಲೇಜ್ ಆಯ್ತು. ಸುಮಾರು 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಸದಲ್ಗದಾಗ ಬಸ್ ಸ್ಟ್ಯಾಂಡ್ ಮಾಡಿದ್ವಿ.
ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿ ಈ ಸದಲಗಾಕ ಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಸದಲಗ ತಾಲೂಕು ಆಗಬೇಕಂತ ನನ್ನ ಕಳಕಳಿ ವಿನಂತಿ ಐತಿ. ಚಿಕ್ಕೋಡಿ ಜಿಲ್ಲೆ ಆಗಬೇಕು. ನಾನು ವಿಶೇಷವಾಗಿ ಲಾಡವರಿಗೆ ವಿನಂತಿ ಮಾಡ್ತೀನಿ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು. ಅವರು ಕೂಡ ನಾಳೆ ಅಸೆಂಬ್ಲಿ ಕೌನ್ಸಿಲ್ ನಡೆದಾಗ ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ಘೋಷಣೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಂಡು ಘೋಷಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ವಿಶೇಷವಾಗಿ ಬಾಳು ಪಾಟೀಲ್ ಅವರು ಮೇಲಿನ ಮೇಲೆ ಎಕ್ಸಾಮ್ನಾಗ ಕೊಡ್ತಿದ್ರು. ನಾ ಬಾಳು ಪಾಟೀಲ್ ಕೇಳ್ತೀನಿ, ಯಾಕ್ರಿ ಏನು ಕೆಲಸ ಐತಿ? वो तुमच्याकडे काम नाही, गणेश ಹುಕ್ಕೇರಿಕಡೆ काम आहे ಅಂತ ಅವನು ತಗೊಂಡು ಇವತ್ತ ಇನ್ನೊಂದು ಭವ್ಯ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದರು. ಅವರು ತಮ್ಮ ಭಾಷಣದಾಗ ಹೇಳಿದರು ಏನಂತಂದ್ರೆ, ಸದಲಗರಾಗ ಒಂದು ಸಮುದಾಯ ಭವನ ಮಂಜೂರು ಮಾಡ್ಬೇಕಂತ ಹೇಳಿದ್ರು. ನಾನು ಗಣೇಶ್ ಹುಕ್ಕೇರಿಯವರ ಒಪ್ಪಿಗೆಯನ್ನು ತೆಗೆದುಕೊಂಡು ಇನ್ನು 3 ವರ್ಷ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಇರ್ತಾರೆ. ಅವ್ರಿಗೆ ವಿನಂತಿ ಮಾಡಿಕೊಂಡು 2 ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ನನ್ನ ಜೀವನದ ರಾಜಕೀಯದಲ್ಲಿ ಅದರ ಒಂದು ಮಾತು, ನೀವು 3 ವರ್ಷ ನಮ್ದು ಪೀರಿಯಡ್. ನಂತರ ಡಾಕ್ಟರ್ ಪ್ರಕಾಶ್ ಕದಂ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರಕುಮಾರ್ ಪಾಟೀಲ್, ಉತ್ತಮ್ ಪಾಟೀಲ್, ರಾಹುಲ್ ಜಾರಕಿಹೊಳಿ, ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಅದ್ವಿಕ್ ಹುಕ್ಕೇರಿ, ಬಾಳಾಸಾಹೇಬ್ ಪಾಟೀಲ್, ನಂದರಾಜ ನಿಂಬಾಳ್ಕರ್, ಸುಮಿತ್ರಾ ಉಗ್ಲೆ, ಸುಪ್ರಿಯಾ ಪಾಟೀಲ್, ಮೋಹನ್ ಶಿಟೋಳೆ, ಗಜಬಾವು ಪಾಟೀಲ್, ಅನಿರುದ್ಧ್ ಪಾಟೀಲ್, ಪ್ರದೀಪ ಜಾಧವ್, ಅನಿಲ್ ಮಾನೆ, ಪಾಂಡುರಂಗ ಯಡ್ಕರೇಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂತನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.